ಬಣಗುಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಮನೆ. ಜನರಿಂದ ಗಿಜಿಗುಡ್ತಾ ಇದ್ದ ಮನೆ ಈಗ ಖಾಲಿ. ಜನರಿಂದ ಗಿಜಿಗುಡ್ತಾ ಇದ್ದ ಸಿಎಂ ಮನೆ ಈಗ ಖಾಲಿ ಆಗಿದೆ. ಸಿಎಂ ಭೇಟಿಗೆ ಜನರಿಗೆ ಅವಕಾಶ ಕೊಡ್ತಾ ಇಲ್ಲ ಪೊಲೀಸರು. ಮೈಸೂರಿನ ಮನೆಯಲ್ಲೇ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಸಚಿವ ಬೈರತಿ ಸುರೇಶ್ ಪೊನ್ನಣ್ಣ ಜೊತೆ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ಸಭೆ ಹಿನ್ನೆಲೆಯಲ್ಲಿ ಸಿಎಂ ಭೇಟಿಗೆ ಜನರಿಗೆ ಅವಕಾಶ ಇಲ್ಲ. ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಇದ್ದಾರೆ, ಮೈಸೂರಿಗೆ ಬಂದಿದ್ದಾರೆ ಅಂದ್ರೆ ತಮ್ಮ ಅಹವಾಲುಗಳು ಹಿಡ್ಕೊಂಡು ಜನ ಬರ್ತಾ ಇದ್ರು. ಆದ್ರೆ ಈಗ ಬೈರತಿ ಸುರೇಶ್ ಮತ್ತು ಪೊನ್ನಣ್ಣ ಜೊತೆ ಸಭೆ ನಡೆಸ್ತಾ ಇರೋದ್ರಿಂದ ಯಾರಿಗೂ ಅವಕಾಶ ನೀಡಿಲ್ಲ. ಹಾಗಾಗಿ ಬಣಗುಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಆ ಬ್ಯಾರಿಕೇಡ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಆ ಬ್ಯಾರಿಕೇಡ್ ಏನ್ ಸಾಲ್ ಮಾಡಿದಾರಲ್ಲ, ತುಂಬಾ ಜನ ತುಂಬಿರ್ತಾ ಇದ್ರು. ಸಿದ್ದರಾಮಯ್ಯ ಅವರು ತವರಿಗೆ ಬಂದಿದ್ದಾರೆ ಅಂದ್ರೆ, ಆದ್ರೆ ಈಗ ಬಣಗುಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೆಡಿಪಿ ಸಭೆಯಲ್ಲೂ ಕೂಡ 8-9 ಗಂಟೆಗಳು ಏನೂ ಮಾತಾಡಿಲ್ಲ, ಸೈಲೆಂಟ್ ಆಗಿದ್ರು. ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲೂ ಕೂಡ. ಅದರ ಜೊತೆಗೆ ಪೊನ್ನಣ್ಣ ಮತ್ತು ಬೈರತಿ ಸುರೇಶ್ನ ಕರೆಸಿ ಇವತ್ತು ಚರ್ಚೆ ನಡೆಸ್ತಾ ಇದ್ದಾರೆ. ಸೊ ಯಾವ ಮಟ್ಟಿಗೆ ಟೆನ್ಷನ್ ಇದು ಕ್ರಿಯೇಟ್ ಮಾಡಿದೆ, ಎಫ್ಐಆರ್ ಹಾಕಿರೋದು ಯಾವ ಮಟ್ಟಿಗೆ ಟೆನ್ಷನ್ ಕ್ರಿಯೇಟ್ ಆಗಿದೆ ಅನ್ನೋದು ಅರ್ಥ ಆಗ್ತಿದೆ. ಖಂಡಿತವಾಗ್ಲೂ ಭಾವನಾ, ಈಗ ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ದಾಖಲಾಗಿರ್ತಕ್ಕಂಥ ಎಫ್ಐಆರ್ ಏನಿದೆ ಅದು ಸಿದ್ದರಾಮಯ್ಯನವರಿಗೆ ಅಕ್ಷರಶಃ ಟೆನ್ಷನ್ ಅನ್ನು ತಂದೊಡ್ಡಿದೆ ಅನ್ನೋದು ಇವತ್ತಿನ ಬೆಳವಣಿಗೆಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಇವತ್ತು ತಮಗಿದ್ದಂಥ ಅಧಿಕೃತವಾದ ಕಾರ್ಯಕ್ರಮ ಏನಿತ್ತು, ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ತರಾತುರಿಯಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಸಚಿವರನ್ನ ಕರೆದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾನೂನು ಸಲಹೆಗಾರರೇನಿದ್ದಾರೆ ಪೊನ್ನಣ್ಣ ಅವರನ್ನು ಕೂಡ ಕರೆದು ಪೊನ್ನಣ್ಣ ಮತ್ತು ಬೈರತಿ ಸುರೇಶ್ ಅವರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾನೀಗ ಮೈಸೂರಿನ ಟಿ.ಕೆ. ಲೇಔಟ್ ಬಡಾವಣೆಯಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ನಿವಾಸದ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಇವೆಲ್ಲ ನೋಡ್ಬೋದು, ಮನೆಯ ಬಳಿಯೂ ಕೂಡ ಬೆರಳೆಣಿಕೆಯಷ್ಟು ಜನ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ನಿವಾಸದ ಮೊದಲ ಮಹಡಿ ಏನಿದೆ, ಮೊದಲ ಮಹಡಿಯಲ್ಲಿ ಸಿದ್ದರಾಮಯ್ಯನವರು ಈಗ ಬೈರತಿ ಸುರೇಶ್ ಮತ್ತು ಅದೇ ರೀತಿಯಾಗಿ ಪೊನ್ನಣ್ಣವರ ಜೊತೆಗೆ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮೈಸೂರಿಗೆ ಬರ್ತಾರೆ ಅಂತಂದ್ರೆ ಸಾಕು, ಅವ್ರನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಬೆಂಬಲಿಗರು ಬರ್ತಾ ಇದ್ರು. ಜೊತೆಗೆ ಜನರು ಅಹವಾಲನ್ನ ತೆಗೆದುಕೊಂಡು ಬಂದು ಅವ್ರನ್ನ ಭೇಟಿ ಮಾಡ್ತಾ ಇದ್ರು ತಮ್ಮ ಅಹವಾಲುಗಳನ್ನ ಕೊಡ್ಲಿಕ್ಕೆ. ಆದರೆ ಇವತ್ತಿನ ಅವರ ಮನೆಯ ಒಂದು ಚಿತ್ರಣವನ್ನು ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಇವತ್ತು ಜನರನ್ನ ಭೇಟಿ ಮಾಡ್ತಾ ಇಲ್ಲ, ಅವರಿಂದ ದೂರ ಉಳಿದಿದ್ದಾರೆ. ಈಗ ತಮಗೆ ಸದ್ಯಕ್ಕೆ ಆಗಿರ್ತಕ್ಕಂಥ ಟೆನ್ಷನ್ ಏನಿದೆ, ಆ ಟೆನ್ಷನನ್ನು ನಿವಾರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ತಮ್ಮದೇ ಕಾರ್ಯದಲ್ಲಿ ಇರೋ ಕಾರಣಕ್ಕಾಗಿ ಜನರಿಂದ ದೂರ ಇದ್ದಾರೆ ಅಂತ ನೀವು ಗಮನಿಸ್ಬೋದು. ಅವರ ಮನೆ ಪಕ್ಕದಲ್ಲೇ ಕೂಡ ದೊಡ್ಡದಾಗಿ ಶಾಮಿಯಾನವನ್ನು ಕೂಡ ಹಾಕ್ಲಾಯ್ತಾಯಿತ್ತು. ದಿನವೂ ಕೂಡ ಸಾವಿರ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ರು. ವಿವಿಧ ಹಳ್ಳಿಗಳಿಂದ ಬಂದಂಥವರ ಎಲ್ಲ ಅಹವಾಲುಗಳೇನಿದ್ರು ಅವುಗಳನ್ನು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡ್ತಾಯಿದ್ರು. ಆದರೆ ಇವತ್ತಿನ ಸಂಪೂರ್ಣ ಚಿತ್ರಣವನ್ನು ನೋಡಿದ್ರೆ ಒಂದು ಪೊಲೀಸರು ಅಧಿಕ ಸಂಖ್ಯೆಯಲ್ಲಿದ್ದಾರೆ, ಅಧಿಕಾರಿಗಳು ಒಂದಷ್ಟು ಬೆರಳೆಣಿಕೆಯಷ್ಟು ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಯಾವೊಬ್ಬ ಜನರು ಕೂಡ ಸುಳಿದೇ ಇರತಕ್ಕಂಥದ್ದು. ಸಿದ್ದರಾಮಯ್ಯನವರು ಮೂಡಾದ ಒಂದು ಪ್ರಕರಣ ಏನಿದೆ ಆ ಟೆನ್ಷನ್ನಲ್ಲಿ ಅಕ್ಷರಶಃ ಇದ್ದಾರೆ. ಹಾಗಾಗಿ ಆ ಒಂದು ಟೆನ್ಷನನ್ನು ನಿವಾರಣೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಮೀಟಿಂಗ್ ಏನಿದೆ ಆ ಮೀಟಿಂಗ್ ಅಷ್ಟೇ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೀಟಿಂಗನ್ನು ಹಿನ್ನೆಲೆ ಏನಿದೆ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಸಾರ್ವಜನಿಕರ ಭೇಟಿಯನ್ನು ಏನು ಮಾಡಬೇಕಿತ್ತು, ಸಾರ್ವಜನಿಕ ಭೇಟಿಯಿಂದ ಒಂದಷ್ಟು ಅಂತರವನ್ನು ಕಾಯ್ಕೊಂಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಇದೆಲ್ಲವೂ ಕೂಡ ಮೂಡ ಎಫ್ಐಆರ್ ಅವ್ರಿಗೆ ಟೆನ್ಷನ್ ಅನ್ನು ತಂದಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಭಾವನಾ. ಎಸ್, ಧನ್ಯವಾದ ಮಧು ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.